ಅಮ್ಮ ಅಮ್ಮ ನೋಡ್ಕೊಂಡು ಹಚ್ಚಮ್ಮ, ಯಾಕಮ್ಮ? ಒಂದ್ ನಿಮಿಷ ಇರಿ, ಇದು ಹಿಂಗ್ ಸರಿ ಹೋಗಲ್ಲ. ಏಯ್ ಬರ್ರಿ. ಅಯ್ಯೋ ಅತ್ತೆ ಬಿಡಿ ಅತ್ತೆ. ಅಮ್ಮ 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 ಹುಷಾರಾಗಿ ಹಾಕಮ್ಮ. ಅಯ್ಯೋ ಅಯ್ಯೋ ಹಸ್ಬೆಂಡು ನೋವುತ್ತಿದೆ, ಹಸ್ಬೆಂಡು ಹುಷಾರು ಹುಷಾರು. ಆಯ್ತಮ್ಮ ತಿನ್ಕೊ, ಉಪ್ಪು ಖಾರ ಹಾಕೊಂಡು ನಿನ್ ಗಂಡನ. ಹಸ್ಬೆಂಡು ನೋವಾಗ್ತಿಲ್ಲ ತಾನೆ? ಇದು ಯಾಕ್ರಿ ಎಷ್ಟು ಗಾಬರಿ ಆಗಿದ್ದೀರಾ? ಏನೂ ಆಗಿಲ್ಲ ಬಿಡಿ. ಆದ್ರೂ ನೀವ್ ನನ್ ಮೋಸ ಮಾಡಿದ್ರಿ ಹಸ್ಬೆಂಡು. ಮೋಸನ? ಏನೇ? ಹ್ಞೂ ಅತ್ತೆ, ಇವ್ರು ಫೈಟಿಂಗ್ ಮಾಡೋ ಜಾಗಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಿತ್ತು ತಾನೆ? ನಾನು ಅಲ್ಲಿ ಇದ್ದಿದ್ರೆ ಇವ್ರ ಮೇಲೆ ಯಾರು ಕೈ ಮಾಡಕ್ ನೋಡ್ತಾರೋ ಅವ್ರ ಕೈನೇ ಮುರಿದಾಕ್ಬಿಡ್ತಿದ್ದೆ. ಲೇ ದಡ್ಡಿ, ಅವ್ರು ಹೋಗಿದ್ದು ಪೇಂಟಿಂಗ್ ಮಾಡಕ್ಕಲ್ಲ, ಫೈಟಿಂಗ್ ಮಾಡಕ್ಕೆ. ಗೊತ್ತು ಅತ್ತೆ, ಇವ್ರು ಫೈಟಿಂಗ್ ಮಾಡೋದು ನೋಡ್ಬೇಕು ಅಂತ ಎಷ್ಟು ಆಸೆ ಆಯ್ತು ಗೊತ್ತಾ? ಇವ್ರ ಮಾಸಿಗೆ ಮಾಸ್, ಗ್ಲಾಸಿಗೆ ಗ್ಲಾಸ್. ಲೇ, ಯಾವ ಗ್ಲಾಸೇ? ಸೋಡಾ ಗ್ಲಾಸಾ, ಕಾಫಿ ಗ್ಲಾಸಾ? ಅದು ಗ್ಲಾಸ್ ಅಲ್ಲ ರೀ, ಕ್ಲಾಸ್. ಅಯ್ಯೋ ಅದೇ ಅದೇ, ನಾನು ಬರ್ತೀನಿ ಅಂತ ಎಷ್ಟು ಕೇಳ್ಕೊಂಡ್ರು ಇಲ್ಲ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತೆ ಅಂತ ಹೋದ್ರಲ್ವಾ, ನನ್ಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಿರೋದು. ಆಯಿತು ಬಿಡ್ರಿ, ಮುಂದೊಂದು ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಆಯಿತಾ? ನಿಜವಾಗ್ಲೂ? ಹ್ಞೂ ರೀ. ನನ್ನ ಆಸೆಗೆ ಮೋಸ ಮಾಡಬಾರ್ದು. ಯಾರಾದರೂ ಮೋಸ ಮಾಡಿದಾಗ ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಖಂಡಿತ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ, ಆಯಿತಾ? ನಂಗೆ ಈಗ ಸಮಾಧಾನ ಆಯ್ತು. ಲೇ ದೀಪಾ, ನರಸಿಂಹಂಗೆ ಸಮಸ್ಯೆ ಇದೆ ಅಂತ ನಿನಗೆ ಹೆಂಗೆ ಗೊತ್ತಾಯ್ತು? ಅದನ್ನು ನಾನು ಹೇಳ್ತೀನಿ. ಸ್ಟೇಷನಿಗೆ ಹೋದಾಗ ನರಸಿಂಹ ಅವ್ರನ್ನ ರೌಡಿಗಳಿರೋ ಜಾಗಕ್ಕೆ ಕಳಿಸಿದ್ದಾರೆ ಅಂತ ಗೊತ್ತಾಯಿತು. ಈ ವಿಷಯ ನಿಮಗೆ ಗೊತ್ತಾದರೆ ಎಲ್ಲಿ ಗಾಬರಿ ಆಗ್ತಿರೋ ಅಂತ ನಾನು ಚಿರೋರಿಗೆ ಕಾಲ್ ಮಾಡಿ ಹೇಳಿದೆ. ಒಳ್ಳೆ ಕೆಲಸ ಮಾಡಿದೆಪ್ಪ. ನಮ್ಮ ಅಳಿಯಂಗೆ ಹೇಳಿದ್ರಿಂದ ಅವ್ರ ಆಪದ್ ಬಾಂಧವನ ಥರ ಬಂದು ನನ್ನ ಮಗನ ಕಾಪಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಬಾವ. ಪರವಾಗಿಲ್ಲ ಬಿಡಿ. ಗಾಯ ಹೇಗಿದೆ ಹೇಳಿ ಅಂದರೆ ಆಸ್ಪತ್ರೆಗೆ ನಾನು ಹೋಗೋಣವಾ? ಬೇಡ ಮಾವ, ಬೆಳಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಅತ್ತೆ ಔಷಧಿ ಹಚ್ಚಿದ್ದಾರೆ. ನೋಡಮ್ಮ ದೀಪಾ, ರಾತ್ರಿ ನೀನು ನಿದ್ದೆ ಮಾಡದೆ ಹೋದರೂ ಪರವಾಗಿಲ್ಲ, ಅಳಿಯಂದ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ನನ್ನ ಕಣ್ಣು ಯಾವಾಗಲೂ ಅವ್ರ ಮೇಲೇನೆ ಇರತ್ತೆ ಪೊಲೀಸಪ್ಪ, ನೀ ತಲೆ ಕೆಡ್ಸ್ಕೋಬೇಡ. ಒಂದ್ಸಲ ನಿನ್ನ ಮಗನಿಗೂ ಸ್ವಲ್ಪ ಏಟಾಗಿದೆ, ಬಿಸ್ನೀರು ಶಾಖ ಕೊಡು. ಸರಿ. ಸರಿಯಾದ ಸಮಯಕ್ಕೆ ಬಂದು ಇವನ್ನ ಆ ಹುಡುಗಿನ ಕಾಪಾಡಿದ್ರಿ. ಪದೇ ಪದೇ ಈ ರೀತಿ ಸಹಾಯ ಮಾಡ್ತಾ ನಿಮ್ಮ ಮೇಲಿನ ಋಣ ಹೆಚ್ಚು ಮಾಡ್ಕೋತಾ ಇದ್ದೀರಿ. ನಿಮಗೆ ನಾವು ಹೇಗೆ ಋಣ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಒಳ್ಳೆ ಗುಣ ಇರೋ ನರಸಿಂಹ ಅವ್ರನ್ನ ಕಾಪಾಡೋದ್ರಲ್ಲಿ ಋಣದ ಮಾತು ಆಗ್ತಾ ಇರ್ತೀರ ಮಾವ, ಅದು ನನ್ನ ಕರ್ತವ್ಯ. ದೀಪಾ, ಅಳಿಯಂದ್ರನ್ನ ಕರ್ಕೊಂಡು ಹೋಗಮ್ಮ. ಸಿಂಹ, ನೀನು ರೂಮ್ಗೊಳಗಡೆ ಹೋಗಪ್ಪ, ಬಿಸಿನೀರು ಕಾಯಿಸ್ಕೊಂಡು ಬರ್ತೀನಿ. ನಮ್ಮ ಸಾಹೇಬ್ರ ಮಗಳ ಮಾನ ಮತ್ತು ನರಸಿಂಹನ ಪ್ರಾಣನ ಕಾಪಾಡಿದ್ದಾರೆ. ನಾವು ಸಾಯೋವರೆಗೂ ಅವ್ರಿಗೆ ಋಣಿಯಾಗಿರಬೇಕು. ಇಂಥ ಅಳಿಯನ್ನ ಪಡೆಯೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದಾರೆ ಅಲ್ವಾ? ಸರಿ, ಬಿಸಿನೀರು ಕಾಯಿಸ್ಕೊಂಡು ಬರ್ತೀನಿ.
ಕ್ಷಮಿಸಿ ಹಸ್ಬೆಂಡು, ದೇವ್ರ ಮುಖ ನೋಡೋ ಬದಲು ನನ್ನ ಮುಖ ನೋಡ್ಬಿಟ್ರಿ. ಯಾಕೋ ಇವತ್ತು ಒಂಥರ ಕಾಣಿಸ್ತಿದ್ರಿ. ಒಂಥರನ? ಒಂಥರ ಆದ್ರೆ ನನ್ನ ಮುಖ ನೋಡಿದ್ದೆ ಪಡಪಡ ಅಂತ ಮಾತಾಡ್ತಿದಾರ ನೋಡಿ. ಅಂದ್ರೆ ಇವತ್ತು ಇಡೀ ದಿನ ಮಾತಾಡ್ತಾ ಇರ್ತೀನ. ಅಪಶಕನ ಅಶುಭ ಶಕನ ತರ ಮುಖ ಶಕನೂ ಇರತ್ತೆ. ನಮ್ಮ ಅಜ್ಜಿ ಹೇಳ್ತಿದ್ರು. ಯಾವ ಅಜ್ಜಿ ಅವರು? ಸಾವಿತ್ರಮ್ಮ, ನಮ್ಮ ಅಪ್ಪನಮ್ಮ. ನಾವ್ ಎದ್ದ ತಕ್ಷಣ ಯಾರ ಮುಖ ನೋಡ್ತೀವೋ ಅವ್ರ ವ್ಯಕ್ತಿತ್ವ ಛಾಯೆ ನಮ್ಮ ಮೇಲೂ ಪರಿಣಾಮ ಬೀರತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳ್ತಿದ್ರು. ಪರವಾಗಿಲ್ಲ ರೀ, ಚಿಕ್ಕ ವಯಸ್ಸಲ್ಲಿ ಹೇಳಿದ್ನ ದೊಡ್ಡವರಾದ್ಮೇಲೂ ನೆನ್ಪಿಟ್ಕೊಂಡಿದ್ದೀರಾ? ಅಜ್ಜಿ ಮಾತು ಗಾದೆ ಮಾತು ಮರೆಗಾಗತ್ತ ಹಸ್ಬೆಂಡು. ಬನ್ನಿ, ಬಿಸಿನೀರು ಕಾದಿದೆ, ಸ್ನಾನ ಮಾಡಿಸ್ತೀನಿ. ಏನ ನೀವು ನನಗೆ ಸ್ನಾನ ಮಾಡಿಸ್ತೀರಾ? ಹ್ಞೂ ಹಸ್ಬೆಂಡು, ಹೆಂಡತಿ ಗಂಡಂಗೆ ಸ್ನಾನ ಮಾಡಿಸೋದ್ರಲ್ಲಿ ಏನು ತಪ್ಪು? ಅದು ಈ ಪರಿಸ್ಥಿತಿಲಿ ನೀವು ಹೆಂಗೆ ಸ್ನಾನ ಮಾಡ್ಕೋತೀರಾ? ಅದಕ್ಕೆ ಚೆನ್ನಾಗಿ ಬೆಂತಿಕ್ಕಿ ಸುಡ್ತಿರೋ ನೀರು ನೆತ್ತಿ ಮೇಲೆ ಹಾಕಿ ಸಾಂಬ್ರಾಣಿ ಧೂಪ ಕೊಟ್ರೆ ಖಂಡಿತವಾಗಿ ಹಾಕ್ಸ್ಕೊತೀನಿ. ಹಸ್ಬೆಂಡು ಬಿಡ್ತು ಅನ್ನಿ ಹಸ್ಬೆಂಡು. ಹಂಗೆ ಮಾಡಿದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ನ ಯಾರು ನಿಮ್ಮ ಅಜ್ಜಿ ಹೇಳಿದ್ರ? ಅಲ್ಲ, ನಮ್ಮಮ್ಮ. ಅಂದರೆ ನಿಮ್ಮ ಅಪ್ಪಂಗೆ ಅವರು ಇದೇ ಥರ ಸ್ನಾನ ಮಾಡಿಸ್ತಿದ್ರ? ಹ್ಞೂ, ಆದರೆ ಅವ್ರನ್ನ ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಬೈತಾರ? ಇಲ್ಲ, ನಾಚ್ಕೋತಾರೆ. ಒಂಥರ ಪಿಕ್ಯುಲರಿ ನೀವು. ಅಂದರೆ ಅಂದರೆ ವಿಚಿತ್ರ, ವಿಶಿಷ್ಟ, ವಿಲಕ್ಷಣ. ಹಸ್ಬೆಂಡು, ಮೊದಲನೇದು ಎರಡನೇದು ಸರಿ ಇದೆ, ಮೂರನೇದು ಯಾಕೋ ಸರಿ ಇಲ್ಲ. ನಾನು ಹಂಗಿದ್ದೀನ? ಚೇಚೆ ಇಲ್ಲ. ನಾನು ಹೇಳಿದ 3 ಪದಗಳಲ್ಲಿ ನೀವು ಎರಡನೇದ್ರ ಥರ ಇದ್ದೀರಾ. ಅಯ್ಯದು ವಿಶಿಷ್ಟನಾ? ಥ್ಯಾಂಕ್ಸ್ ಹಸ್ಬೆಂಡು. ಬನ್ನಿ ಸ್ನಾನಕ್ಕೆ ಹೋಗೋಣ. ರೇ, ಕೈಗೊಂಚೂರು ರೇಟ್ ಆಗಿದೆ, ನಡೆಯೋಕ್ಕಾಗುತ್ತೆ, ಸೈಡಿಗೆ ಬನ್ನಿ. ಪೊಲೀಸಪ್ಪ, ಏನ್ ಮಗ ಅಡಿ ಅಂದ್ರೆ ಹುಷಾರಾದ್ರ? ಎಲ್ಲೂ ಹುಷಾರಾಗ್ತಾರೆ. ಅದಕ್ಕೆ ಇವ್ರ ಕೈ ಹಿಡ್ಕೊಂಡು ನಾನೇ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ವಿ. ಸರಿನಮ್ಮ. ಅಮ್ಮ ಅಮ್ಮ, ಏನಮ್ಮ? ಅಮ್ಮ, ಇವ್ರ ಕೈ ಏಟಾಗಿದೆ ಅಲ್ವಾ, ಅದಕ್ಕೆ ನಾನೇ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದೀನಿ. ಆಯ್ತಮ್ಮ, ಕರ್ಕೊಂಡು ಹೋಗು. ಅಮ್ಮ, ಅತ್ತೆ ಎಲ್ಲಿ? ಅವಳು ಎಲ್ಲಿರ್ತಾಳೆ? ಕತ್ತೆ ಹತ್ರ ಎಲ್ಲಾದ್ರೂ ಒಂದ್ ಕಡೆ ಬಿದ್ದಿರ್ತಾಳೆ. ಅತ್ತೆ ಸುಮ್ಮನೆ ಹಚ್ಬಿಟ್ಟು ಇದೆಲ್ಲ ಗೊತ್ತಾಗಲ್ಲ. ಅತ್ತೆ, ನಾನು ಇವ್ರನ್ನ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ದೀನಿ. ಹೌದಾ? ಲೇ ದೀಪ, ನಾನು ಮದುವೆ ಆದ ಹೊಸರಲ್ಲಿ ನನ್ನ ಗಂಡನ್ನ ಇದೇ ರೀತಿ ಕೈ ಹಿಡ್ಕೊಂಡು ಸ್ನಾನ ಕರ್ಕೊಂಡು ಹೋಗ್ತಿದ್ದೆ. ಅಬುಜ, ಒಂದ್ ನಿಮಿಷ ಬಾಯ್ಲಿ. ನಮ್ಮ ಮನೆ ಮಾಡಿ ಇದೆಯಲ್ಲ, ಮಾಡಿ ಮೇಲೆ ಒಂದು ರೂಮ್ ಇದೆಯಲ್ಲ, ಆ ರೂಮಲ್ಲಿ ಒಂದು ಅಟ್ಟ ಇದೆಯಲ್ಲ, ಅಲ್ಲಿ ಒಂದು ಹಳೆಯ ಟಮಟೆ ಇಟ್ಟಿದ್ದೀನಿ. ಅದ್ ತಗೊಂಡು ಕಳ್ಸ ಸುತ್ತ ಡಂಗೂರ ಸಾರ್ಕೊಂಬಂದ್ಬಿಡೆ. ನೋಡಿ ಅದಕ್ಕೆ ಅಣ್ಣ ನಾವು. ಅಮ್ಮ, ಅಣ್ಣ ಎಲ್ಲಿ? ಒಂದ್ ನಿಮಿಷ. ನರಸಿಂಹ ಅವರೇ, ರಾಹುಲ್ ಅವ್ರನ್ನ ಯಾಕೆ ಬಿಡ್ರಿ? ರಾಹುಲ್ ಅವರೇ ಬನ್ನಿ ಇಲ್ಲಿ. ರಾಹುಲ್ ಅಣ್ಣನ ಯಾಕೆ ಕರಿತಿದ್ದೀರಾ? ನೀವು ಒಬ್ರೊಬ್ರನ್ನೇ ಕರೆದು ಹೇಳೋದೇನು ಬೇಡ, ಎಲ್ರೂ ಕರೆದು ಬಿಡ್ತೀನಿ, ಒಟ್ಟಿಗೆ ಹೇಳಿ. ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಕೈ ಏಟಾಗಿದೆ ಅಲ್ವಾ, ಅದಕ್ಕೆ ದೀಪ ಅವರು ನನಗೆ ಸ್ನಾನ ಮಾಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ. ಹಸ್ಬೆಂಡು, ನಾನು ಹೇಳ್ಬೇಕಾಗಿತ್ತು. ಲೇ ದಡ್ಡಿ, ಗಂಡಂಗೆ ಸ್ನಾನ ಮಾಡಿಸೋದನ್ನ ಎಲ್ಲರನ್ನು ಕರೆದು ಯಾರಾದ್ರೂ ಹೇಳ್ತಾರೇನೆ? ಅದ್ರಲ್ಲಿ ಏನ್ ತಪ್ಪತ್ತೆ? ಇವ್ರ ಕೈ ಏಟಾಗಿದೆ ಅಲ್ವಾ, ಅದಕ್ಕೆ ನಾನೇ ಹೋಗಿ ಇವ್ರ ಬೆನ್ನು ತಿಕ್ಕಿ ಬಿಸಿನೀರು ತಲೆ ಮೇಲೆ ಸುರಿದು ಸಾಂಬ್ರಾಣಿ ಹೋಗೇನೂ ಆಗ್ತಾರೆ. ಹೌದು. ನೀವೇನೇ ಹೇಳುವತ್ಸಲ, ನಮ್ಮ ಅಳಿಯ ಮಗಳದು ಒಳ್ಳೆ ಜೋಡಿ. ಅಳಿಯ 6ಕ್ಕೆ ಏರಲ್ಲ, ಮಗಳು 3ಕ್ಕೆ ಇಳಿಯಲ್ಲ. ಈ ಜನ್ಮದಲ್ಲಿ ನಿನಗೆ ಬುದ್ಧಿ ಬರಲ್ಲ. ಈ ದೇಹ ಬೆಳೆಸ್ಕೊಂಡಿದ್ಯಾ ಕಣೆ. ನೋಡಿ ಅದಕ್ಕೆ ನಾನು ನೋಡ್ತಾ ಇದ್ದೀನಮ್ಮ, 30 ವರ್ಷದಿಂದ ಏನು ವ್ಯತ್ಯಾಸನೇ ಇಲ್ಲ. ನೀನು ಅವಳ ಜೊತೆ ಆಡ್ಕೊಂಡು ತಿಂಡಿ ಗಿಂಡಿ ಮಾಡುತ್ತಾನೆ. ಮತ್ತೆ ನೀವು ಅವಳನ್ನ ಬೈತಾ ಇದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ಲಾ? ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಯಾಕಮ್ಮ ಸೌಂದರ್ಯ ಕೋಪದಲ್ಲಿ ಇರೋ ಹಾಗಿದೆ? ಇರೋ ಹಾಗಿದೆ ಅಲ್ಲ ಬಾಬಾ, ಕೋಪದಲ್ಲೇ ಇದ್ದಾಳೆ. ಯಾಕಮ್ಮ ಸೌಂದರ್ಯ, ಏನಾಯ್ತು? ಭಾವ, ಅವಳನ್ನ ಈ ಮನೆಯಲ್ಲಿ ಯಾರಾದ್ರೂ ಹೇಳೋರಿದಾರ ಕೇಳೋರಿದಾರ? ಅವ್ರ ಪಾಡ್ಗ ಅವ್ರು ಬರ್ತಾರೆ, ಅವ್ರ ಪಾಡ್ಗ ಅವ್ರು ಹೋಗ್ತಾರೆ, ತಿಂತಾರೆ, ಮಲಗ್ತಾರೆ.
ಇಷ್ಟು ದಿನ ಗೋಲ್ಗಿದ್ದ ಬೆಲೆ ನಮ್ಮ ಸೌಂದರ್ಯಂಗಿತ್ತು, ಈಗ ತಗಡಿಗಿರೋ ಬೆಲೆನೂ ಅವಳಿಗಿಲ್ಲ. ಸುಕನ್ಯಾ ಅವರೇ, ನೀವು ಸೌಂದರ್ಯನ ಹೊಗಳ್ತಾ ಇದ್ದೀರೋ ಅಥವಾ ತೆಗಳ್ತಾ ಇದ್ದೀರಾ? ಅಯ್ಯೋ, ಅವಳನ್ನ ನಾನು ಯಾಕೆ ತಗೊಳ್ಳಿ? ಅವಳಿಗಾಗಿರೋ ನೋವನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಚಿನ್ನದ ಬೆಲೆ ಯಾವಾಗಲೂ ಏರ್ತಾ ಇರಬೇಕು, ಅವಾಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗೋದು. ನಮ್ಮ ಸೌಂದರ್ಯನೂ ಅವಳ ಲೆವೆಲ್ನ ಏರಿಸ್ಕೊಂಡೇ ಮೇಂಟೈನ್ ಮಾಡಬೇಕಿತ್ತು. ತಾನು ತನ್ನೋರು ಅಂತ ತಲೆ ತಗ್ಸಿದ್ದಕ್ಕೆ ಸರಿಯಾಗಿ ಮರ್ಯಾದೆ ಸಿಗ್ತಾ ಇದೆ. ಈಗಂಥದ್ದೇನಾಯಿತು? ಸೌಂದರ್ಯಗೆ ಯಾರು ಏನಂದ್ರು? ವಿಷಯ ಏನು ಅಂತ ಹೇಳಿದೆ ಹಾಗಾಯಿತು ಹೀಗಾಯಿತು ಅಂದರೆ ನಮ್ಗೆ ಏನು ಅರ್ಥ ಆಗ್ಬೇಕು ಹೇಳು? ಭಾವ, ಚಿರು ಮತ್ತೆ ದೀಪ ಮನೇಲಿಲ್ಲ. ಮನೇಲಿಲ್ಲ ಅಂದರೆ ಏನರ್ಥ? ಎಲ್ಲಿಗೆ ಹೋದ್ರು? ಅದೇ ನಮಗೂ ಗೊತ್ತಿಲ್ಲ ಭಾವ. ಅವ್ರ ಮನೇಲಿಲ್ಲ ಅನ್ನೋ ವಿಷಯ ನಮಗೂ ಈಗ ಗೊತ್ತಾಯ್ತು. ಹೌದಾ ಅರ್ಚನಾ? ದೀಪ ಚಿರು ಮನೇಲಿಲ್ವಂತಲ್ಲಮ್ಮ, ಎಲ್ಲಿ ಹೋಗಿದ್ದಾರೆ ಅಂತ ನಿನಗೇನಾದ್ರೂ ಗೊತ್ತಾ? ದೀಪ ಅವ್ರ ಮನೇಲಿ ಎಮರ್ಜೆನ್ಸಿ ಅಂತೆ, ಅದಕ್ಕೆ ಇಬ್ರು ಊರಿಗೆ ಹೋಗಿದ್ದಾರೆ ಅಪ್ಪ. ಹೌದಾ? ಏನಂತೆ ವಿಷಯ? ಗೊತ್ತಿಲ್ಲ ಅಪ್ಪ, ಆದ್ರೆ ಈ ಟೈಮಲ್ಲಿ ನಾನು ಅಲ್ಲಿ ಇರಲೇಬೇಕು ಅಂತ ದೀಪನ್ ಕರ್ಕೊಂಡು ರಾತ್ರಿನೇ ಹೊರಟ. ನಿಮಗೆ ನಿಮ್ಮ ಸೊಸೆಗೆ ಇಷ್ಟೊತ್ತಲ್ಲಿ ಈ ವಿಷಯ ಹೇಳಿದ್ರೆ ಗಾಬರಿ ಆಗ್ತೀರಾ, ಬೆಳಗ್ಗೆ ಹೇಳು ಅಂದ. ಇನ್ನೇನು ವಿಷಯ ಗೊತ್ತಾಯ್ತಲ್ಲ, ಏನು ಪ್ರಾಬ್ಲಮ್ ಇಲ್ವಲ್ಲ? ಹೌದಲ್ವಾ? ನೋಡಮ್ಮ ಸೌಂದರ್ಯ, ಅವರಿಬ್ರು ಎಲ್ಲಿ ಹೋಗ್ತಿದ್ದಾರೆ ಅಂತ ನಮಗೆ ಹೇಳೋಕೆ ಅರ್ಚನಾಗೆ ಹೇಳಿದ್ರಂತಲ್ಲ. ಏನೋಪ್ಪ, ಮೊದಲಾಗಿದ್ರೆ ಅದಕ್ಕೆ ನಾನು ಅಲ್ಲಿ ಹೋಗ್ತಿದ್ದೀನಿ ಇಲ್ಲಿ ಹೋಗ್ತಿದ್ದೀನಿ ಏನಾದ್ರು ತಂದ್ಕೊಡ್ಲಾ ಏನಾದ್ರು ಮಾಡ್ಲಾ ಅಂತ ಎಲ್ಲದಕ್ಕೂ ಸೌಂದರ್ಯನ ಪರ್ಮಿಷನ್ ತಗೋತಿದ್ದ. ಅವಳ ಹತ್ರನೇ ಬಂದು ಎಲ್ಲಾನು ಕೇಳ್ತಿದ್ದ. ಈಗ ಅವಳ ರೂಮ್ ಬಾಗ್ಲು ನೋಡಿ ಅದು ಎಷ್ಟು ದಿನ ಆಯ್ತೋ ಏನೋ. ಮದುವೆ ಆದಮೇಲೆ ಎಲ್ಲರೂ ಅಷ್ಟೇನಮ್ಮ, ಮಗ ಆಗಿದ್ದವನು ಗಂಡ ಆಗ್ತಾನೆ, ತನ್ನ ಕಷ್ಟ ಸುಖನೆಲ್ಲ ತನ್ನ ಹೆಂಡತಿ ಹತ್ರ ಹಂಚ್ಕೋತಾನೆ. ಅದಕ್ಕೆ ನಾವು ಬೇರೆ ಅರ್ಥ ಕಲ್ಪಿಸ್ಕೋಬಾರ್ದು, ಪಾಸಿಟಿವ್ ಆಗಿ ತಗೋಬೇಕು. ಇಷ್ಟ ಇಲ್ಲದೆ ಆಗಿರೋ ಮದುವೆಗೆ ಇಷ್ಟೆಲ್ಲ ಆಡ್ತಿದ್ದಾನೆ. ಇನ್ನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಅದೇನು ಆಡ್ತಿದ್ನೋ ಏನೋ. ದೀಪನ್ ಕಂಡ್ರೆ ಚಿರುಗ್ ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ದು? ಅವನಿಗೆ ಅವಳನ್ನ ಕಂಡ್ರೆ ಇಷ್ಟ ಇದೆ. ಏನು ಹೇಳ್ತಿದೀಯಾ? ಚಿರು ದೀಪನ ಇಷ್ಟ ಇಲ್ಲದೆ ಮದುವೆ ಆಗಿರ್ಬೋದು, ಆದರೆ ಅವನು ಅವಳ ಜೊತೆ ಇದ್ದಾಗ ತುಂಬ ಖುಷಿ ಖುಷಿಯಾಗೇ ಇರ್ತಾನೆ. ಅವಳಲ್ಲಿರೋ ಒಳ್ಳೆತನ, ಪ್ರಾಮಾಣಿಕತೆ, ಮುಗ್ಧತೆ ಅವನಿಗೆ ತುಂಬಾ ಇಷ್ಟ ಆಗಿದೆ. ಇಬ್ರು ಫ್ರೆಂಡ್ಸ್ ಥರ ಇರ್ತಾರೆ. ಈ ಟಾಮ್ ಆ್ಯಂಡ್ ಜೆರಿ ಅಂತಾರಲ್ಲ, ಆ ಥರ ಇರ್ತಾರೆ. ಎಷ್ಟೇ ಕಚ್ಚಾಡಿದ್ರು ಮತ್ತೆ ಅವರಿಬ್ರು ಒಂದಾಗ್ತಾರೆ. ಆದರೆ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಡಬೇಕು ಅಷ್ಟೆ. ನೀನು ಹೇಳಿದ ಮಾತು ಕೇಳಿ ನಮ್ಮ ಚಿರು ಆ ದೀಪನ ಎಲ್ಲಿ ಹೆಂಡತಿಯಾಗಿ ಒಪ್ಕೊಂಡ್ಬಿಟ್ಟಿದ್ದಾನೇನೋ ಅಂತ ನನ್ಗನ್ನಿಸ್ಬಿಟ್ಟಿತ್ತು. ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ, ಅದು ಆಗತ್ತೆ. ಆದರೆ ಟೈಮ್ ಕೂಡ ಬರಬೇಕು ಅಷ್ಟೆ. ಏನೋ ಒಟ್ಟಿನಲ್ಲಿ ಚಿರು ದೀಪ ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಅದರಲ್ಲೂ ಚಿರುನೇ ದೀಪನ ಅಂತ ತನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಯಾರಾದರೂ ಬೇಡ ಅನ್ನೋಕ್ಕಾಗುತ್ತಾ? ಏನಮ್ಮ ಸೌಂದರ್ಯ? ಆ ಕಾಲನೂ ತುಂಬ ದೂರ ಇಲ್ಲ ಅಪ್ಪ. ಇಷ್ಟು ದಿನ ದೀಪನ್ ಕಂಡ್ರೆ ಸಿಡುತ್ತಿದ್ದವನು ಇವಾಗ ತುಂಬ ಕೇರ್ ಮಾಡ್ತಿದ್ದಾನೆ. ಅವ್ರ ಮನೆಯವ್ರನ್ನ ತನ್ನ ಮನೆಯವರು ಅಂದ್ಕೊಂಡಿದ್ದಾನೆ. ಅದಕ್ಕೆ ಉದಾಹರಣೆ ದೀಪ ಅವ್ರ ತಂದೆಗೆ ಸರ್ಜರಿ ಆದಾಗ ದೀಪನ್ನ ಊರಿಗೆ ಕರ್ಕೊಂಡು ಹೋಗಿದ್ದು. ಇವತ್ತು ಇನ್ನೇನೋ ಪ್ರಾಬ್ಲಮ್ ಆಯಿತು ಅಂತ ಗಾಬರಿಲಿ ಮತ್ತೆ ದೀಪನ ಊರಿಗೆ ಕರ್ಕೊಂಡು ಹೋದ್ನಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅವರಿಬ್ರು ಆದಷ್ಟು ಬೇಗ ಒಂದಾಗ್ತಾರೆ ಅನ್ನಿಸ್ತಿದೆ ಅಪ್ಪ.
ಹೌದೌದು, ದೇವ್ರ ದಯದಿಂದ ಅವ್ರು ಬೇಗ ಒಂದಾದರೆ ಸಾಕಪ್ಪ. ಸುಕನ್ಯವ್ರೆ, ಹೋಗಾಯ್ತು. ಯಾರು? ನಿಮ್ಮ ಬಾಸ್. ನಾನೇನು ಅವಳನ್ನ ಹುಡುಕ್ತಿರ್ಲಿಲ್ಲ. ಅಲ್ಲ, ಅವರು ಟ್ರೈನ್ ಇಂಜಿನ್ ಆದರೆ ನೀವು ಬೋಗಿ ಅಲ್ವಾ, ಮಿಸ್ ಆಗೋಗ್ಬಿಡ್ತೀರಾ. ಹೋಗಿ ಹಿಂದೆನೆ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಹಸ್ಬೆಂಡು. ಬಿಡ್ರಿ, ಎಲ್ರಿಗೂ ಸ್ನಾನ ಮಾಡ್ತೀನಿ ಅಂತ ಹೇಳಿದ್ ಸಾಕು. ನಾನೇ ಯಾಕೆ ಹಸ್ಬೆಂಡು ಎಲ್ರಿಗೂ ಸ್ನಾನ ಮಾಡಿಸ್ಲಿ? ನಾನು ನಿಮ್ಮೊಬ್ಬರಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು. ಅದೇ ಅದನ್ನ ಎಲ್ರಿಗೂ ಹೇಳ್ಕೊಂಬರೋ ಅವಶ್ಯಕತೆ ಏನಿತ್ತು? ಅದರಲ್ಲಿ ಏನು ತಪ್ಪಿದೆ ಹಸ್ಬೆಂಡು? ಸಾಕು ನಿಲ್ಲಿಸ್ರಿ. ಹಜ್ಬೆಂಡು ಅನ್ಕೊಂಡು ನನ್ನ ಬೆಂಡೆತ್ತಿದ್ರೆ ಒಳ್ಳೆ ಚೆಂಡು ಥರ ಆಡಿಸ್ತಿದ್ರಿ ನನ್ನ. ಬೇಜಾರಾಯ್ತಾ? ಸಾರಿ. ಸಿಹಿ ತಿನ್ನಕ್ಕೆ ಮುಂಚೆ ಸಕ್ಕರೆ ಕಾಯಿಲೆ ಇದ್ದೇ ಇಲ್ವಾ ಅಂತ ನೋಡಬೇಕು. ಗೊತ್ತಿದ್ದು ತಿನ್ಬಿಟ್ಟು ಆಮೇಲೆ ಶುಗರ್ ಜಾಸ್ತಿ ಆಯಿತು ಅನ್ನೋದಲ್ಲ. ಹಂಗೆ ನೀವು ಮಾಡೋದೆಲ್ಲ ಮಾಡ್ತೀರಾ, ಆಮೇಲೆ ಸಾರಿ ಅಂದ್ಬಿಡ್ತೀರಾ. ಅಯ್ಯೋ, ಏನೋ ಹಳ್ಳಿ ಹುಡುಗಿ, ಜಾಸ್ತಿ ಓದಿಲ್ಲ, ಸ್ವಲ್ಪ ದಡ್ಡಿ. ನನ್ನ ಮಾತನ್ನ ಮನ್ಸಿಗೆ ಹಾಕ್ಕೊಳ್ದೆ ದೊಡ್ಡ ಮನ್ಸು ಮಾಡಿ ಶ್ರಮಿಸೋ ಬದಲು ಮಕ್ಳಿಗೆ ಬೈಯೋ ಥರ ಬೈದಿದ್ದೀರಲ್ವ ಹಸ್ಬೆಂಡು. ನಾನೇನು ಮಾಡ್ಬೇಕನ್ನೋದು ನೀವೇ ಹೇಳಿ. ನಿಮಗೆ ನೀವು ಬಹು ಪರಾಗ ಹಾಕೊಳ್ಳೋದು ಮೊದಲು ನಿಲ್ಸಿ. ಆಯ್ತು, ಬನ್ನಿ ಸ್ನಾನ ಮಾಡಿಸ್ತೀನಿ. ಬಟ್ಟೆ ಬಿಚ್ಚಿ. ಏನ್ರಿ ನೀವು ಹಂಗಂತೀರಾ? ಸ್ವಲ್ಪ ಡೀಸೆಂಟಾಗಿ ಬಟ್ಟೆ ತೆಗೀರಿ ಅಂತ ಹೇಳಿ. ಅಲ್ಲ ಹಸ್ಬೆಂಡು, ಎರಡೂ ಒಂದೇ ಅಲ್ವಾ? ನಾನು ಹಸು ಥರ ಪರಿಶುದ್ಧವಾಗಿರೋ ಮನಸ್ಸು, ಒಳಗೊಂದು ಹೊರಗೊಂದು ಅಲ್ಲ. ನಮ್ದು ಮರುಮಳ್ಳಾಗಿರೋ ಮನ್ಸ. ನೀವು ಸ್ನಾನ ಮಾಡಿಸೋವರೆಗೂ ಬಿಡಲ್ಲ. ನೀವು ಬಿಸಿನೀರು ಇತ್ತಿರೋ, ತಲೆ ಹೊಡಿತೀರೋ, ಅದೇನು ಮಾಡ್ತಿರೋ ನೋಡಿ. ಈಗೇನು ಭಾಗ ಆಗ್ತೀರ, ಎಲ್ಲರೂ ಕರೆದು ತೋರಿಸ್ತೀರೋ? ಇಲ್ಲ ಹಾಕ್ತೀನಿ. ಏನಾಯ್ತು ಹಸ್ಬೆಂಡು? ಅಷ್ಟೇನಾ? ಏನೋ ನಿಮ್ಮ ಮೇಲೆ ಕೊಲ್ಲಿದೇವ ಏನಾದರೂ ಬಂದ್ಬಿಡ್ತಾ ಅನ್ಕೊಂಡೆ. ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳು ಇಷ್ಟು ಬಿಸಿಯಲ್ಲಿ ಸ್ನಾನ ಮಾಡ್ತಾರೆ ಹಸ್ಬೆಂಡು. ಅಯ್ಯೋ, ಆಯ್ತು. ನೋಡಿ ಸಾಕಾ?
ಹಸ್ಬೆಂಡ್ ತಗೊಳ್ಳಿ ಒರೆಸ್ಕೊಳ್ಳಿ ಆಚೆ ಇಡ್ತೀನಿ